ದೇಶಾದ್ಯಂತ ಕಾರ್ಮಿಕರು ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಹಿನ್ನೆಲೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಸಾವಿರಾರು ಮಂದಿ ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘಟನೆಯ ಮುಖಂಡರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ನನ್ನೊಂದಿಗೆ ವೋಲ್ವೋ ಬಸ್ಸಿನ ಕಾರ್ಮಿಕರಿದ್ದಾರೆ. ಅವರ ಬೇಡಿಕೆಗಳು ಏನೇನು ಅನ್ನೋದನ್ನ ಕೇಳೋಣ ಬನ್ನಿ. ಸರ್, ಏನೇನು ಬೇಡಿಕೆಗಳನ್ನ ಇಟ್ಟಿದ್ದೀರಾ, ಏನೇನು ಸಮಸ್ಯೆಗಳನ್ನ ಅನುಭವಿಸಿದ್ರೆ ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಏನ್ ಹೇಳ್ತೀರಾ? ನೋಡಿ ಸರ್, ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಿರೋಂಥದ್ದು ನಮ್ಮ ಈಗಿನ ಕಾರ್ಮಿಕ ಕಾನೂನುಗಳೇನಿತ್ತು ತಿದ್ದುಪಡಿ ಆಗ್ಬಾರ್ದು ಅಂತ. ಆದ್ರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 44 ಕಾರ್ಮಿಕ ಕಾನೂನುಗಳನ್ನ 4 ಸಂಹಿತೆಗಳನ್ನಾಗಿ ಇವತ್ತು ಬದಲಾಯಿಸ್ತಾ ಇದ್ದಾರೆ. ಈ 4 ಸಂಹಿತೆಗಳಿಂದ ನಮ್ಮ ಒಂದು ಕಾರ್ಮಿಕ ವರ್ಗನ ಗುಲಾಮಗಿರಿಗೆ ತಳ್ಳುವಂತ ಈ ಕಾನೂನುಗಳನ್ನ ಸಂಹಿತೆಗಳನ್ನ ಜಾರಿ ತರಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಕೆಲವು ಅಂಶಗಳನ್ನ ಹೇಳೋದಾದ್ರೆ 12 ಗಂಟೆಗಳ ಕೆಲಸ. ಸೊ ಈ 12 ಗಂಟೆಗಳ ಕೆಲಸ ಜಾರಿ ಮಾಡೋದ್ರಿಂದ ಏನಾಗುತ್ತೆ, ಈಗಾಗಲೇ ನಮ್ಮ ದೇಶದಲ್ಲಿ 8% ನಿರುದ್ಯೋಗಿಗಳಿದ್ದಾರೆ. ಈ 12 ಗಂಟೆ ಕೆಲಸ ಮಾಡೋದ್ರಿಂದ ಈಗಿರೋ 3 ಪಾಳಿ ಹೋಗಿ 2 ಪಾಳಿ ಬರುತ್ತೆ. 1 ಪಾಳಿಯಲ್ಲಿ ಕೆಲಸ ಮಾಡೋಂತ ಅಷ್ಟು ಜನ ಕೆಲಸ ಕಳ್ಕೊಳ್ತಾರೆ. ಈ ನಿರುದ್ಯೋಗ ಜಾಸ್ತಿ ಆಗುತ್ತೆ. ಒಂದು ಕಡೆ ಇದಾದ್ರೆ, ಎರಡನೇದು ಈಗೇನು 12 ಗಂಟೆ ಕೆಲಸ ಅಂದ್ರೆ ಕಾರ್ಖಾನೆಗೆ ಹೋಗೋದಕ್ಕೆ ಬರೋದಕ್ಕೆ 2 ಅವರ್ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ, ಟ್ರಾವೆಲಿಂಗ್ ಟೈಮ್ ಅಂತ. ಸೊ ಅಲ್ಲಿ ಆಲ್ಮೋಸ್ಟ್ 16 ಗಂಟೆಗಳು ಬರೀ ಕಾರ್ಖಾನೆ ಕೆಲಸಕ್ಕೆ ಅಂತಾನೆ ಮೀಸಲಿಟ್ರೆ, ಇನ್ನು ಉಳಿದ್ರೆ 8 ಗಂಟೆಯಲ್ಲಿ ಅವ್ರ ನಿದ್ದೆ ಯಾವಾಗ ಮಾಡ್ತಾರೆ, ತಮ್ಮ ವೈಯಕ್ತಿಕ ಕೆಲಸಗಳನ್ನ ಯಾವಾಗ ಮಾಡ್ಕೊಳ್ತಾರೆ, ಮನೆ ಸಂಸಾರ ಜವಾಬ್ದಾರಿಗಳನ್ನ ಯಾವ ರೀತಿ ನಿರ್ವಹಿಸ್ತಾರೆ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ. ಇಲ್ಲದಲ್ದೇನೆ ಈ ಒಂದು ಸಂಹಿತೆಗಳಲ್ಲಿ ಮೊದಲು ಯಾವ್ದಾದ್ರು ಕಾರ್ಖಾನೆನ ಮುಚ್ಚಬೇಕು ಅನ್ನೋದಾದ್ರೆ, ಲೇ ಆಫ್ ರಿಟ್ರೇಸ್ಮೆಂಟ್ ಮಾಡಬೇಕು ಅಂದ್ರೆ 100 ಜನಕ್ಕಿಂತ ಒಳಗಡೆ ಇದ್ರೆ ಯಾವುದೇ ಸಮಸ್ಯೆ ಇರಲಿಲ್ಲ. 100 ಜನಕ್ಕಿಂತ ಹೆಚ್ಚಿಗೆ ಇದ್ರೆ ಸರ್ಕಾರದ ಪರ್ಮಿಷನ್ ಬೇಕಿತ್ತು. ಈಗ ಅದನ್ನ 300ಕ್ಕೆ ಏರಿಸ್ತಾ ಇದಾರೆ. ಅಂದ್ರೆ 300 ಜನದ ಒಳಗಡೆ ಇದ್ರೆ ಯಾವುದೇ ಕಾರ್ಖಾನೆಯ ಮಾಲೀಕರು ಸರ್ಕಾರದ ಪರ್ಮಿಷನ್ ಇಲ್ಲದೆ ಕಂಪ್ನಿನ ಕ್ಲೋಸ್ ಮಾಡ್ತಾ ಇರ್ಬೋದು. ಸೊ ಈ ರೀತಿ ಆದಾಗ ಇದೊಂಥರ ಐರ್ ಅಂಡ್ ಫೈರ್ ಸಿಸ್ಟಮ್ ಆಗೋಗುತ್ತೆ. ಇಲ್ಲಿ ಒಂದು ಕಡೆ ಫಲವತ್ತಾದ ಭೂಮಿನ ರೈತರಿಂದ ಕಸ್ದುಕೊಂಡು ಕಾರ್ಖಾನೆಗಳು ಕಟ್ತೀವಿ ಅಂತಾರೆ, ಇನ್ನೊಂದ್ ಕಡೆ ಈ ತರ ಐರ್ ಅಂಡ್ ಫೈರ್ ಸಿಸ್ಟಮ್ಗೆ ಅವಕಾಶ ಮಾಡ್ಕೊಡ್ತಾರೆ. ನಾಳೆ ಈ ಕಡೆ ಅಗ್ರಿಕಲ್ಚರು ಮಾಡಕ್ಕಾಗದೆ, ಆ ಕಡೆ ಕೆಲಸನೂ ಮಾಡಕ್ಕಾಗದೆ ನಿರುದ್ಯೋಗಿಗಳಾಗಿ ಕೆಲಸ ಕಳ್ಕೊಂಡು ನಾಳೆ ನಾವು ಬದುಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದಲ್ದೇನೆ ನಮಗೊಂದು ಸೌಲಭ್ಯಗಳಿದ್ದು ESI, PF, ಗ್ರಾಜ್ಯುಟಿ, ಈ ಎಲ್ಲಾ ಸೌಲಭ್ಯಗಳನ್ನ ಈಗ ಕಸ್ದುಕೊಳ್ತಾ ಇದ್ದಾರೆ. ಈ ಸೌಲಭ್ಯಗಳನ್ನ ಕ್ಯಾನ್ಸಲ್ ಮಾಡೋದ್ರ ಮುಖಾಂತರ ಮಾಲೀಕರ ಪರವಾದಂತ ಕಾನೂನುಗಳನ್ನ ರೂಪಿಸಿಕೊಂಡಿದ್ದಾರೆ. ಹಾಗಾಗಿ ಇಷ್ಟು ಕಾನೂನುಗಳನ್ನ ನಾವು ಹೋರಾಟದ ಮುಖಾಂತರನೇ ಪಡೆದಿದ್ವಿ. ಇವತ್ತೇನಾದ್ರೂ ನೀವು ಈ ಕಾನೂನುಗಳನ್ನ ವಾಪಸ್ ತಗೊಳಕ್ ಹೋದ್ರೆ ಮತ್ತೆ ಹೋರಾಟದ ಮುಖಾಂತರನೇ ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಕಾರ್ಮಿಕರ ವಿರುದ್ಧ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ? ಹೌದು, ಖಂಡಿತ. ಕೇಂದ್ರ ರಾಜ್ಯ ಸರ್ಕಾರಗಳು ಇಬ್ರು ಕಾರ್ಮಿಕರ ವಿರುದ್ಧವಾಗಿದ್ದಾರೆ, ಹಾಗೆ ಮಾಲೀಕರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅವರು. ಹಾಗೆ ನನ್ನೊಂದಿಗೆ ಮತ್ತೊಬ್ರು ವೋಲ್ವೋ ಬಸ್ನ ಕಾರ್ಮಿಕರಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಸರ್, ಏನ್ ಹೇಳ್ತೀರಾ? ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದೀರಾ, ನಿಮ್ಮ ಹಕ್ಕೊತ್ತಾಯ ಏನು ಅಂತ? ಸರ್, ಇವತ್ತು ನಾವೇನ್ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದೀವಿ, ಕಾರಣ ಏನು ಅಂತಂದ್ರೆ ಇವತ್ತು ನಾವು ಇಲ್ಲೆಲ್ಲ ಸೇರಿರೋಂಥ ಜನ ಬಂದ್ಬಿಟ್ಟು ಕಾರ್ಮಿಕರಿದ್ದೀವಿ. ಅದ್ರ ಜೊತೆಗೆ ಎಲ್ಲಾ ಪಕ್ಷಗಳಲ್ಲಿ ಮೆಂಬರ್ ಇರೋಂಥವ್ರು ಎಲ್ಲಾರು ಪಕ್ಷಗಳಿಗೂ ಓಟ್ ಹಾಕಿರೋಂಥ ಜನ ಇದೀವಿ. ಇವತ್ತು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು ಅಥವಾ BJP ಇರ್ಬೋದು, ಎಲ್ಲಾ ಪಕ್ಷದ ಜನನ ನಾವು ಬಂದಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಅವತ್ತೇನೋ ಮಾಡ್ಬಿಡ್ತಾರೆ ಅಂತ ಹೇಳಿ ಮೋದಿ ಅವರು 11 ವರ್ಷ ಹಿಂದ್ಗಡೆ ನಾವು ಏನೋ ಎಲ್ಲಾರ್ಗು ನಮ್ಗೆ ಅಚ್ಚೇ ದಿನ ಬಂದ್ಬಿಡ್ತದೆ ಅಂತ ಹೇಳಿ ನಾವು ಯಾಮಾರಿ ಎಲ್ಲ ಜನನು ನಾವು ಸಪೋರ್ಟ್ ಮಾಡಿದ್ವಿ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಕಳೆದ 1.5 ವರ್ಷ 2 ವರ್ಷ ಹಿಂದ್ಗಡೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೂಡ ಏನೋ ಮಾಡ್ಬಿಡ್ತಾರೆ, ನಮ್ಗೆಲ್ಲಾನು ನಮ್ಮ ರೈತರಿಗೆ ಉದ್ಧಾರ ಮಾಡ್ಬಿಡ್ತಾರೆ, ನಮ್ಮ ಕಾರ್ಮಿಕರು ಉದ್ಧಾರ ಮಾಡ್ಬಿಡ್ತಾರೆ ಅಂತೇಳಿ ನಾವೆಲ್ಲ ಯಾಮಾರಿ ಅವ್ರಿಗೆಲ್ಲ ಓಟ್ ಹಾಕಿದ್ವಿ. ಇವತ್ತು ಅಧಿಕಾರಕ್ಕೆ ತಂದು ಕೂರಿಸ್ಕೊಂಡಿದ್ದೀವಿ. ಆದ್ರೆ ಅವ್ರು ಏನ್ ಮಾಡ್ತಾ ಇದಾರೆ ಇವತ್ತು ಅಂತಂದ್ರೆ, ಬಂಡವಾಳಗಾರರ ಪರವಾಗಿ ನಿಂತು ಅವ್ರ ಹತ್ರ ಅವ್ರಿಗೆ ಏನ್ ಬೇಕೋ, ಅವ್ರಿಗೆ ಯಾವ್ದು ಭೂಮಿ ಬೇಕೋ ಅಥವಾ ಏನ್ ಅವ್ರಿಗೆ ಸವಲತ್ತುಗಳು ಬೇಕೋ ಅದನ್ನ ಮಾಡ್ಕೊಂಡು ಹೊರಟಿದ್ದಾರೆ ಹೊರತು ನಮ್ಮ ನಾಗರಿಕರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು ಅಥವಾ ಕಾರ್ಮಿಕರಿಗಿರ್ಬೋದು, ರೈತರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಯುವಜನರಿಗಿರ್ಬೋದು ಯಾರಿಗೂ ಏನು ಅವ್ರೇನು ಸಪೋರ್ಟ್ ಮಾಡ್ತಾ ಇಲ್ಲ. ಬರೀ ಕಿತ್ಕೊಂಡ್ ತಿಂತಾರೆ. ಬೆಳಗ್ಗೆ ಎದ್ರೆ ಬೆಲೆ ಏರಿಕೆ ಇರ್ಬೋದು ಅಥವಾ ಟ್ಯಾಕ್ಸ್ ಜಾಸ್ತಿ ಮಾಡೋದಿರ್ಬೋದು, ಈ ಕೆಲಸಕ್ಕೆ ನಿಂತ್ಕೊಂಡ್ಬಿಟ್ಟವ್ರು ಎಲ್ಲರೂ ಸೇರಿ, ಮೋದಿಯಿಂದ ಹಿಡಿದು ಸಿದ್ದರಾಮಯ್ಯ ತನಕನು. ಹಂಗಾಗಿ ಇವತ್ತೇನ್ ನಾವು ಸೇರಿದೀವಿ ಇಲ್ಲಿ, ನಮ್ಮ ಬೇಡಿಕೆಗಳೇನು ಅಂತಂದ್ರೆ 12 ಅವರ್ ಏನ್ ಡ್ಯೂಟಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. 8 ಅವರು ನಾವು ಈ ಹಿಂದೆ ಅಮೆರಿಕ ಚಿಕಾಗೋ ನಗರದಿಂದ ಹಿಡಿದು ರಷ್ಯಾ ಕ್ರಾಂತಿಯಿಂದ ಹಿಡಿದು ನಮ್ಮ ಭಗತ್ ಸಿಂಗ್ ಅವರು ಹೋರಾಟಗಳು ಮಾಡಿ ಇವತ್ತನ್ನ ಕಾನೂನುಗಳನ್ನ ಉಳಿಸ್ಕೊಂಡು ಬಂದಿದ್ರು. ನಮ್ಮ ಇವತ್ತು ನಾವೇನು ನೀವು ಸೇರಿ 8 ಅವರ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ಅದು ಉಳಿಸ್ಕೊಂಡ್ ಬಂದಿದ್ದಕ್ಕೆ ನಾವು ಇವತ್ತೆಲ್ಲಿ ಕೆಲಸ ಮಾಡ್ತಾ ಇದ್ವಿ 8 ಅವರ್ಗೆ. ಅದು 12 ಅವರ್ಗೆ ಹೇಳಿಸ್ತೀವಿ ಅಂತ ಹೊಟ್ಟಿದ್ರೆ ಇವರು ಬಂಡವಾಳಗಾರ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಹೊರತು ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಮಾಡ್ತಾ ಇಲ್ಲ. ಇದನ್ನ 12 ಅವರ್ ಮಾಡೋದ್ರಿಂದ ಏನೆಲ್ಲ ಪರಿಣಾಮಗಳಾಗ್ತದೆ ಅನ್ನೋದು ಯಾರು ಯೋಚನೆ ಮಾಡಿಲ್ಲ. ಅವರು ಬರೀ ಅವರು ಬಂಡವಾಳಗಾರರಿಗೋಸ್ಕರ ನಿಂತ್ಕೊಂಡ್ಬಿಟ್ಟವ್ರೆ. ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಮಣಿಯುತ್ತಾ, ನಿಮ್ಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆಯಾ? ಅವ್ರ ಕೆಳಗಡೆ ಇಳಿಸ್ತೀವಿ, ಮಣಿಯೋ ತನಕ ನಾವು ಬಿಡೋದಿಲ್ಲ. ಕೆಳಗಡೆ ಇಳಿಸ್ತೀವಿ. ಹಿಂದೆ ಕೂಡ ಸರ್ಕಾರ ಇಳಿಸಿದ್ದೀವಿ, ಈ ಮುಂದೆ ಕೂಡ ಇಳಿಸ್ತೀವಿ. ಅದೇ ರೀತಿಯಾಗಿ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ. ಯಾವುದೇ ಸರ್ಕಾರನು ಯಾವ್ದು ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು ಅಥವಾ ಮೋದಿ ಇರ್ಬೋದು,
ಯಡಿಯೂರಪ್ಪನ ಇರ್ಬೋದು, ಯಾರೇ ಇರ್ಬೋದು, ಎಲ್ಲರನ್ನೂ ಇಳಿಸೋದೇ ನಮ್ಮ ಕೆಲಸ. ನಮ್ಮ ಕೆಲಸಗಳು ಮಾಡಿಕೊಟ್ಟವ್ರು ಬಂದಿಲ್ಲ ಅಂತಂದ್ರೆ ನಾವು ಇಡೀ ದೇಶಾದ್ಯಂತ ಒಂದಾಗ್ತೀವಿ. ರೈತರು, ಕಾರ್ಮಿಕರು, ಯುವಜನರು ನಾಳೆ ಎಲ್ಲರನ್ನೂ ಇಳಿಸ್ಬೇಕಾಗ್ತದೆ. ನಮ್ಮದೇ ಆದಂಥ ಸರ್ಕಾರ ತರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯಾಕೆ ಅಂತಂದ್ರೆ ನಮಗೆ ಆದಂಥ ಸೌಲಭ್ಯಗಳು ಬೇಕಾಗ್ತದೆ. 8 ಅವರ್ ನಾವು ಕೆಲಸ ಮಾಡಿ, 8 ಅವರ್ ನಿದ್ದೆ ಮಾಡಿ, 8 ಅವರ್ ಬೇರೆ ವೈಯಕ್ತಿಕ ಕೆಲಸಗಳಿಗೆ ಬೇರೆಗೆ ಉಪಯೋಗಿಸ್ಕೊಳಕ್ಕೆ ಇದ್ದಂಥದ್ದನ್ನ ಕಿತ್ಕೊಂಡ್ಬಿಟ್ರೆ 16 ಅವರು ನಾವು ಬಂದು ಹೋಗಿ ಬರೋದಕ್ಕೆ ಎಲ್ಲ ಸೇರಿ 16 ಅವರ್ ಆಗುತ್ತೆ. ನಾವು ಪ್ರತಿದಿನ ಇಲ್ಲಿಂದ ಹೊಸಕೋಟೆಗೆ ಹೋಗ್ಬೇಕು. ಹೊಸಕೋಟೆಗೆ ಹೋಗಿ ಇಲ್ಲಿಂದ 2.5 ಅವರ್ ಬರ್ಬೇಕಾದ್ರೆ 2.5 ಅವರ್ ಆಗ್ತದೆ. ಅವಾಗ 17 ಅವರ್ ಡ್ಯೂಟಿ ಆಗ್ತದೆ ನಮ್ದು. 17 ಅವರ್ ಮತ್ತೆ 7 ಅವರ್ ಉಳಿತದೆ. 7 ಅವರಲ್ಲಿ ನಾವು ಎಲ್ಲಿ ನಿದ್ದೆ ಮಾಡಬೇಕು, ಬೇರೆ ಏನೇ ಕೆಲಸಗಳು ಮಾಡ್ಕೊಬೇಕು, ಇವೆಲ್ಲ ಸಮಸ್ಯೆಗಳು ಬರ್ತದೆ. ಆಮೇಲೆ ಆಗ್ಲೇ ಹೇಳ್ದಂಗೆ ನಮ್ಮ ಕೊಲಿಗೂ ನೀವು ಏನು 12 ಅವರ್ ಮಾಡೋದ್ರಿಂದ 24 ಅವರಲ್ಲಿ 24 ಅವರಲ್ಲಿ 2 ಶಿಫ್ಟ್ ರನ್ ಆಗ್ತದೆ. ಒಂದು ಶಿಫ್ಟ್ ಪೂರ್ತಿ ಜನ ಕಳ್ಕೊಂತಾರೆ ಕೆಲಸನ. ಅವರು ಎಲ್ಲ ಹೋಗ್ಬೇಕು, ನಿರುದ್ಯೋಗಿ ಆಗ್ತಾರೆ. ಅದೇ ರೀತಿಯಾಗಿ ಇಡೀ ದೇಶಾದ್ಯಂತ ಇವತ್ತು 2013-14ಗೆ ನಿಂತೋಗಿದೆ. ಏನೋ ಪರ್ಮನೆಂಟ್ ವರ್ಕರ್ ಅನ್ನೋದು ನಿಂತೋಗ್ಬಿಟ್ಟಿದೆ. ನಾವು ನಮ್ಮ ಕಂಪ್ನಿಯಿಂದ ಸೇರಿಸಿ ಹೇಳ್ತೀವಿ, ಇಡೀ ದೇಶಾದ್ಯಂತ ನೀವು ನೀಡ್ಸು, ನ್ಯಾಪ್ಸು ಇಲ್ಲ ಏನೋ ಟ್ರೈನಿಂಗ್ ಕಂಪ್ನಿಗಳು ಇಟ್ಕೊಂಡ್ಬಿಟ್ಟು ಇವರು ಅದ್ರ ಮುಖಾಂತರ ಜನಕ್ಕೆ ಸಪ್ಲೈ ಮಾಡೋದು ಕಂಪ್ನಿಗಳಿಗೆ. ಅವರು ಪಾಪ ಅವ್ರಿಗೆ 18-19 ಸಾವಿರ 19 ಸಾವಿರ ರೂಪಾಯಿ ಕೊಡ್ತಾರೆ. ಅವ್ರು ಬದುಕೋದು ಹೆಂಗೆ? ಅವ್ರಿಗೆ 18-19 ಸಾವಿರ ರೂಪಾಯಿ ಕೊಟ್ರೆ 8 ಸಾವಿರ ರೂಪಾಯಿ 9 ಸಾವಿರ ಬಾಡಿಗೆ ಇದೆ ಇವತ್ತು. ಎಲ್ಲಿ ಕಡಿಮೆ ರೇಟ್ ಅಂದ್ರೆ ಬಾಡಿಗೆ 8ರಿಂದ 9 ಸಾವಿರ ರೂಪಾಯಿ. 8-9 ಸಾವಿರ ಅಲ್ಲಿ ಖರ್ಚು ಮಾಡಿದ್ರೆ ಮಿಕ್ಕಿದ್ದು ಬೇರೆ ಏನ್ ಖರ್ಚುಗಳಿರ್ತಾರೆ. ಅವ್ರ ಮದುವೆ ಮಾಡಿ ಮಕ್ಕಳಾದ್ರೆ ಅವ್ರ ಅಪ್ಪ ಅಮ್ಮನ ನೋಡ್ಕೊಳೋದೆಲ್ಲಿ, ಹಾಸ್ಪಿಟಲ್ ಫೀಸ್ ಕಟ್ಟೋದೆಲ್ಲಿ, ಸ್ಕೂಲ್ ಫೀಸ್ ಕಟ್ಟೋದೆಲ್ಲಿ, ಬಾಡಿಗೆ ಕಟ್ಟೋದೆಲ್ಲಿ, ಹೆಂಗ್ ಬದುಕುತ್ತಾರೆ 18 ಸಾವಿರ ರೂಪಾಯಿ ಅನ್ನೋದು. ಇವೆಲ್ಲ ಸಮಸ್ಯೆಗಳಿರೋದ್ರಿಂದ 300 ಜನ ಏನು ಈಗ ಮಾಡಕ್ ಹೊರಟಿದ್ದಾರೆ. ರಿಟ್ರೆಚ್ಮೆಂಟ್ ಏನು ಕಂಪ್ನಿ ಮುಚ್ಚೋದಕ್ಕೆ ಇನ್ನೊಂದಕ್ಕೆಲ್ಲ ಪರ್ಮಿಷನ್ಗೆ 100 ಜನಕ್ಕೆ ಅವಕಾಶ ಇತ್ತಲ್ಲ, ಅದನ್ನ 300 ಜನಕ್ಕೆ ತಗೊಂಡು ಹೋಗಿದ್ದಾರೆ. ಇವೆಲ್ಲ ಮಾಡೋದ್ರಿಂದ ನಮ್ಮ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದು ಬರೀ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಇಡೀ ದೇಶದ ಜನಕ್ಕೆ ತೊಂದರೆ ಆಗ್ತಾ ಇದೆ. 3% ಜನಕ್ಕೆ ಇವರು ಸಪೋರ್ಟ್ ಮಾಡ್ಕೊಂಡು 97% ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ. 3% ಜನಕ್ಕೆ ಮೋಸ ಮಾಡಿ 3% ಜನಕ್ಕೆ ಸಪೋರ್ಟ್ ಮಾಡ್ಕೊಂಡು 97% ಜನಕ್ಕೆ ಮೋಸ ಮಾಡ್ತಾ ಇದ್ರೆ ನಾವು ಕಣ್ಣು ಮುಚ್ಕೊಂಡು ಕುಣ್ಕೊಳಕ್ಕಾಗಲ್ಲ. ನಾವು ಪ್ರತಿದಿನ ಇವತ್ತು ಇದು ಸ್ಟಾರ್ಟ್ ಮಾಡಿದೀವಿ. ಇನ್ನ ಸ್ಯಾಂಪಲ್ ಇವತ್ತು ಬೆಂಗಳೂರಲ್ಲಿ ತೋರಿಸ್ತಾ ಇರೋದು ನಾವು. ಹಂಗಾಗಿ ನಾವು ಮೋದಿಗೆ ಮತ್ತೆ ಸಿದ್ದರಾಮಯ್ಯಗೆ ಹೇಳೋದು, ನಮ್ಮ ಕಾರ್ಮಿಕ ಕಾನೂನುಗಳು, ನಮ್ಮ ಹಕ್ಕುಗಳು ಏನಿದೆ ಅದನ್ನ ವಾಪಸ್ಸು, ಹಳೆ ಕಾನೂನುಗಳೇನೆ ಅದನ್ನೇ ಮಾಡಬೇಕು. ಹೊಸ ಕಾನೂನು ಮಾಡಕ್ ಹೋದ್ರೆ ನಾವು ನಿಮ್ಮನ್ನ ಚೇಂಜ್ ಮಾಡ್ಬೇಕಾಗ್ತದೆ, ನಿಮ್ಮನ್ನೇ ಇಳಿಸ್ಬೇಕಾಗ್ತದೆ. ಎಲ್ಲರನ್ನೂ ಬೀದಿ ಓಡಾಟ ಪ್ರತಿದಿನ ಮಾಡ್ಬೇಕಾಗ್ತದೆ ಅಂತ ಹೇಳ್ತೀವಿ. ಇದಿಷ್ಟು ವೋಲ್ವೋ ಬಸ್ನ ಕಾರ್ಮಿಕರು ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.